ಒಂಥರ ಇದು ವಿಭಿನ್ನವಾಗಿ ತೆಗೆದಿದ್ದಾರೆ. ಈ ಥರ ತೆಗೆದು ತುಂಬ ದಿವಸ ಆಗಿತ್ತು. ಕಾಡಲ್ಲೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಆ್ಯಕ್ಟರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಲ್ಲ ಆ ಥರದ್ದೆಲ್ಲ ಏನಿಲ್ಲ. ನೋಡೋ ಥರ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಕುತೂಹಲನೇ ಇರುತ್ತೆ. ಪಾರ್ಟ್ ಸೆಕೆಂಡ್ ಬರ್ಬೋದು ಅನಿಸುತ್ತೆ. ಬರೋದಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಅಂದರೆ ಇಷ್ಟು ದಿವಸದಲ್ಲಿ ನಗಾಡಿ ತುಂಬ ದಿವಸ ಆಗಿತ್ತು. ತುಂಬ ಚೆನ್ನಾಗಿ ಕಂಟೆಂಟ್ ಇದೆ, ಒಳ್ಳೆ ತುಂಬ ಚೆನ್ನಾಗಿದೆ. ಫ್ರೆಶ್ ಡೈಲಾಗ್ಸ್ ಎಲ್ಲ ಫ್ರೆಶ್ ಇದೆ. ಆಮೇಲೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು, ಯಾವ ಥರ ಮುಜುಗರ ಇಲ್ಲ. ಬಟ್ ಸಿನಿಮಾ ಕಂಟೆಂಟ್ ಅಂತೂ ಸೂಪರ್ ಆಗಿದೆ. ಸ್ಟೋರಿ ಇಷ್ಟ ಆಯಿತು. ಸೂಪರ್ ಆಗಿದೆ. ಚೆನ್ನಾಗಿದೆ. ಫುಲ್ ಕಾಮಿಡಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಕಾಮಿಡಿ ಫುಲ್ಲು. ಚಿಕ್ಕಣ್ಣವ್ರ ಆ್ಯಕ್ಟಿಂಗು ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಕಾಮಿಡಿ ಸೂಪರ್ ಆಗಿದೆ. ಕಥೆನೂ ಚೆನ್ನಾಗಿದೆ. ಆರ್ ಮೂವಿ ಕತೆ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಥ್ರಿಲ್ಲಿಂಗ್ ಆಗಿದೆ. ಕ್ಷಣಕ್ಕೂ ಒಂದು ಕುತೂಹಲ ಇರ್ತದೆ. ಕಾಡಲ್ಲೇ ತೆಗ್ದಿದ್ದಾರೆ. ಚೆನ್ನಾಗಿದೆ. ಚಿಕ್ಕಣ್ಣವ್ರ ಆ್ಯಕ್ಟಿಂಗು ಮತ್ತು ರಂಗಣ್ಣ ರಘುವರು, ಅನೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೂಪರ್. ಕಾಮಿಡಿನೂ ಚೆನ್ನಾಗಿದೆ ಸರ್. ಕ್ಷಣಕ್ಕೂ ಒಂದೊಂದು ಕುತೂಹಲ ಇದೆ. ಮತ್ತು ಹೌದು ಸರ್, ತುಂಬ ಚೆನ್ನಾಗಿದೆ. ಕಾಮಿಡಿ ಇದೆ ಮತ್ತು ಥ್ರಿಲ್ಲಿಂಗ್ ಇದೆ ಸರ್. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ. ಸೂಪರ್ ಸರ್. ಮತ್ತೆ ಇಂಥ ಫಿಲಿಮ್ಗಳು ಬಂದು ನೋಡಬೇಕು. ಇದು ಕನ್ನಡ ಪಿಕ್ಚರ್ ಬೆಳೆಸಬೇಕು. ತುಂಬ ಚೆನ್ನಾಗಿದೆ ಸರ್. ನೋಡ್ಬಡಿಯೋದಿಲ್ಲ. ತುಂಬ ಸೂಪರ್ ಆಗಿದೆ ಸರ್. ಆಗಿದೆ. ಬಟ್ ಯಾವುದಿಂದನೂ ಹೋಗಬಾರ್ದು. ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡಬೇಕು ಅನ್ನೋದು. ಇಲ್ಲ ದೆವ್ವ ನೋಡಿ ಏನು ಭಯ ಆಗಲಿಲ್ಲ. ಬಟ್ ಅದೇ ಚಿಕ್ಕಣ್ಣ ಆ್ಯಕ್ಟಿಂಗ್ ಸೂಪರ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಗ್ರೂಪಲ್ಲಿ. ತುಂಬ ಚೆನ್ನಾಗಿದೆ. ಬಟ್ ಅದೇ ಕಷ್ಟಪಟ್ಟು ಕತೆ ತುಂಬ ಚೆನ್ನಾಗಿದೆ. ಕಂಟಿನ್ಯೂ ಆಗಬೇಕು ಸರ್. ಪಾರ್ಟ್ 2 ಚೆನ್ನಾಗಿರುತ್ತೆ. ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್ ಫಿಲಮು. ಪೂರಾ ಒಂದು ಸಿನಿಮಾನೇ ಇಷ್ಟ ಆಯಿತು ನಮಗದು. ಪೂರ ಸಿನಿಮಾನೇ ಇಷ್ಟ ಆಯಿತು. ಕಥೆ ಎಲ್ಲ ಚೆನ್ನಾಗಿದೆ. ಕಾಮಿಡಿ ಸಿನಿಮಾ ಚೆನ್ನಾಗಿದೆ. ಫ್ಯಾಮಿಲಿ ಸಂಬಂಧ ಕೂತ್ಕೊಂಡು ನೋಡ್ಬೋದು. ಮಕ್ಕಳು ಎಲ್ಲ ಸಣ್ಣ ಮಕ್ಕಳಿಂದ ಎಲ್ಲರೂ ನೋಡ್ಬೋದು. ಆ ಥರ ಒಂದು ಒಳ್ಳೆ ಕಾಮಿಡಿ ಓರಿಯೆಂಟಲ್ ಮೂವಿ ಇದು. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ.